ಓ ಓ ಓ ಓ ಓ ಓ ಏನ್ ಗುರು ಪಾಕಿಸ್ತಾನದವ್ರು ಈ ಥರ ಎಲ್ಲ ಅಪ್ಡೇಟ್ ಕೊಡೋ ಥರ ಆಗೋಗ್ಬಿಟ್ರು. ಪಾಕಿಸ್ತಾನದವರು ಬ್ಯಾನ್ ಮಾಡ್ಕೊತಾ ಇದ್ದಾರಂತೆ, ಅವ್ರನ್ನ ಅವರೇ ಬ್ಯಾನ್ ಮಾಡ್ಕೊತಾ ಇದ್ದಾರಂತೆ. ಕ್ರಿಕೆಟ್ ಆಡೋದ್ರಿಂದ ಬ್ಯಾನ್ ಮಾಡ್ಕೊಂಬಿಟ್ಟಿದ್ದಾರಂತೆ. ಏನು ಗುರು ಕಿವಿಗೆ ಹೂವು ಇಡ್ತಾ ಇದೆಯಾ? ಅವ್ರನ್ನ ಅವರೇ ಹೆಂಗೆ ಬ್ಯಾನ್ ಮಾಡ್ಕೊಂಬಿಡ್ತಾರೆ? ಬೇರೆಯವ್ರ ತಾನೇ ಬ್ಯಾನ್ ಮಾಡಬೇಕು. ಸೊ ಇದು ಸೀರಾಗಿರೋದು ಹಂಗೇನೇ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಅವರು ಕನ್ಫರ್ಮ್ ಮಾಡಿದರೆ, ಅಂದರೆ ಇಂಟರ್ನ್ಯಾಷನಲಿ ನಾರ್ಮಲ್ ಪಾಕಿಸ್ತಾನ ಟೀಮ್ ಏನಿರುತ್ತೆ ಮೆನ್ಸ್ ಟೀಮು, ಆ ಟೀಮ್ನೆಲ್ಲ ಬ್ಯಾನ್ ಮಾಡ್ತಾ ಇರೋವಂಥದ್ದು ಇವರು. ಇವಾಗ ಲೆಜೆಂಡ್ಸ್ ಕ್ರಿಕೆಟ್ ಏನು ಆಡಿದ್ರು, ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್, ಇದರಲ್ಲಿ ಪಾಕಿಸ್ತಾನ್ ಚಾಂಪಿಯನ್ಸ್ ಟೀಮ್ ಅಂತ ಏನು ಆಡ್ತೋ, ಸೊ ಆ ಟೀಮ್ನ ಬ್ಯಾನ್ ಮಾಡ್ತಾ ಇದ್ದೀವಿ ನಾವು. ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ಗೆ ನಾವು ಬರೋದಿಲ್ಲ, ನಾವು ಆಡೋದಿಲ್ಲ, ನಮಗೆ ನಾವೇನೇ ಬ್ಯಾನ್ ಮಾಡ್ಕೊತಿದ್ದೀವಿ, ನಮಗೆ ನಾವೇನೇ ಬ್ಲ್ಯಾಂಕೆಟ್ ಬ್ಯಾನ್ನ ಹಾಕೊಂತ ಇದ್ದೀವಿ. ಅವ್ರು ಅನೌನ್ಸ್ ಮಾಡಿಬಿಟ್ಟಿದ್ರೆ ನಾವು ಬ್ಲ್ಯಾಂಕೆಟ್ ಬ್ಯಾನ್ನ ನಮಗೆ ನಾವೇ ಹಾಕೊಂತೀವಿ. ಏನು ಗುರು ನೆಟ್ಟಿಗೆ ಚೆನ್ನಾಗಿ ಅಷ್ಟು ಚೆನ್ನಾಗಿ ಆಡೋ ಟೂರ್ನಮೆಂಟ್ಲಿ ಫೈನಲ್ಸ್ಗೆಲ್ಲ ಹೋದ್ರು, ಸೌತ್ ಆಫ್ರಿಕಾ ಮೇಲೆ ಟಫ್ ಕಾಂಪಿಟೇಷನ್ ಬೇರೆ ಕೊಟ್ಟರು, ಏನಕ್ಕೆ ಇವ್ರಿಗೆ ಬ್ಯಾನ್ ಹಾಕೊಂತ ಇದ್ದಾರೆ, ಏನಕ್ಕೆ ಇವರೇ ಆಡಲ್ಲ ಅಂತ ಹೇಳಿದ್ರೆ, ಹೌದು ಇವ್ರು ಹೇಳ್ತಾ ಇರೋದು ಏನು ಅಂತಂದರೆ, ಈ ಒಂದು ಟೂರ್ನಮೆಂಟ್ ಏನು ನಡೀತಿದೆ WCL ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸು, ಇದು ಹಿಪೋಕ್ರಸಿಯಿಂದ ತುಂಬಿದೆ ಆ್ಯಂಡ್ ಬಯಾಸ್ಡ್ ಆಗಿದೆ, ಪಾರ್ಶಾಲಿಟಿ ಅನ್ನೋದು ತುಂಬಿ ತುಳುಕ್ತಾ ಇದೆ. ಆದ್ದರಿಂದ ನಾವು ಈ ಟೂರ್ನಮೆಂಟ್ನ ಆಡೋದಿಲ್ಲ, ಸ್ಪಿರಿಟ್ ಆಫ್ ದ ಗೇಮು ಇಲ್ಲದೆ ಇರೋಂಥ ಟೂರ್ನಮೆಂಟಲ್ಲಿ ನಾವು ಆಡೋದಿಲ್ಲ. ಅವ್ರು ಕೊಟ್ಟಿರೋಂಥ ಸ್ಟೇಟ್ಮೆಂಟ್ನ ಡಿಸ್ಪ್ಲೇ ಮಾಡ್ತಿದ್ದೀನಿ. ಓವರ್ ಶ್ಯಾಡೋಡು ಸ್ಪಿರಿಟ್ ಆಫ್ ದ ಗೇಮ್ನ ಓವರ್ ಶ್ಯಾಡೋ ಮಾಡಿದಂಥ ಒಂದು ಲೀಗ್ ಇದು, ಒಂದು ಟೂರ್ನಮೆಂಟ್ ಇದು. ಸೊ ನ್ಯಾಯನೇ ಇಲ್ಲ ಈ ಒಂದು ಟೂರ್ನಮೆಂಟ್ ನಡೆಸೋದ್ರಲ್ಲಿ, ಆ್ಯಂಡ್ ನಾವು ನ್ಯಾಯ ಇಲ್ಲದೆ ಇರೋಂಥ ಟೂರ್ನಮೆಂಟಲ್ಲಿ ಆಡೋದಿಲ್ಲ. ನೋಡಿ ಯಾರು ನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ. ಪಾಕಿಸ್ತಾನದವ್ರು ಮಾತಾಡ್ತಿದ್ದಾರೆ. ಅಂದರೆ ಅವ್ರು ಹೇಳೋದೇನು ಅಂತಂದರೆ, ಒಂಥರ ನೋಡ್ತಾನೆ ನ್ಯಾಯ ಇರುತ್ತೆ, ಒಂಥರ ನೋಡ್ತಾನೆ ನ್ಯಾಯ ಇರಲ್ಲ, ಆ ಥರ ಇರುತ್ತೆ ಪಾಕಿಸ್ತಾನದವ್ರು ಹೇಳೋದು. ಅವ್ರು ಹೇಳೋದು ಕ್ರಿಕೆಟ್ನ ಪಾಲಿಟಿಕ್ಸ್ನ ಇನ್ವಾಲ್ವ್ ಮಾಡಿಬಿಡ್ರು ಬಡ್ಡೆ ತವ ಅಂತ ಅವ್ರು ಹೇಳ್ತಾವ್ರೆ. ನಾನು ಮಕ್ಕಳ ನಾವು ಇನ್ವಾಲ್ವ್ ಮಾಡೇ ಮಾಡ್ತೀವಿ ಅಂತ ನಾವು ಇಂಡಿಯಾದವ್ರು ನಾವು ಹೇಳ್ತೀವಿ. ನೀವು ನನ್ನ ಮಕ್ಕಳ ನಾವು ಹೇಳಿದ್ಕೆ ನೀವು ಕರೆಕ್ಟಾಗಿ ಇರ್ತೀರಾ? ನೀವು ಇರಲ್ಲ ತಾನೆ, ನೀವು ಮಾಡ್ತಿರೋ ತಾನೆ, ಮಾಡಬಾರ್ದು ಅಲ್ಕ ಕೆಲಸಗಳೆಲ್ಲ ಮಾಡ್ತಿರೋ ತಾನೆ. ಅದಕ್ಕೋಸ್ಕರ ನಾವು ಮಾಡ್ತೀವಪ್ಪ, ನಾವು ಇನ್ವಾಲ್ವ್ ಮಾಡ್ತೀವಿ, ಪಾಲಿಟಿಕ್ಸ್ನ ತಗೋಬರ್ತೀವಿ ಕ್ರಿಕೆಟಿಗೆ, ಬೇರೆ ಎಲ್ಲೂ ತಗೋಬಲ್ಲ, ಕ್ರಿಕೆಟಿಗೆ ಮಾತ್ರ ತಗೋಬರ್ತೀವಿ ನಾವು ಪಾಲಿಟಿಕ್ಸ್ನ ಅಂತ ಅವ್ರು ಹೇಳ್ತಾರೆ. ಹೌದು, ಇವಾಗ ಇಂಡಿಯಾ ಏನು ಕಾಲ್ ಆಫ್ ಮಾಡ್ಕೊಂಡ್ರು, ಬಾಯ್ಕಾಟ್ ಮಾಡಿದ್ರು, ಸೆಮಿಫೈನಲ್ಲು ಬಾಯ್ಕಾಟ್ ಮಾಡಿದ್ರು, ಜೊತೆಗೆ ಲೀಗ್ ಸ್ಟೇಜ್ ಮ್ಯಾಚ್ನು ಬಾಯ್ಕಾಟ್ ಮಾಡ್ಕೊಂಡ್ರು. ಇದರಲ್ಲಿ ಇಂಡಿಯನ್ ಗೌರ್ಮೆಂಟ್ನ ಇನ್ವಾಲ್ವ್ಮೆಂಟ್ ಇದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಬಟ್ ಇಂಡಿಯನ್ ಗೌರ್ಮೆಂಟ್ ಇನ್ವಾಲ್ವ್ಮೆಂಟ್ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಒಟ್ಟಲ್ಲಿ ಪ್ಲೇಯರ್ಸ್ಗಳನ್ನೇ ಸಿಕ್ಕಾಪಟ್ಟೆ ಒಂಥರ ರೊಚ್ಚಿಗೆ ಇದ್ದಿಲ್ಲ ಪಾಕಿಸ್ತಾನದ ಮೇಲೆ ಆಡಬಾರ್ದು ಅಂತ. ಎಕ್ಸ್ಪೆಷಲಿ ಶಿಖರ್ ಧವನ್, ಈ ಕಡೆಯಿಂದ ಶಾಹಿದ್ ಅಫ್ರಿದಿ ಕೊಟ್ಟಂಥ ಸ್ಟೇಟ್ಮೆಂಟ್ಗಳು ಸಿಕ್ಕಾಪಟ್ಟೆ ಒಂಥರ ಈಗೋ ಕ್ಲಾಶಸ್ಗಳು ಅದು ಇದು ಎಲ್ಲ ಆಯಿತು ಈ ಒಂದು ಟೂರ್ನಮೆಂಟ್ ನಡೆಯುವಂಥ ಟೈಮಲ್ಲಿ. ಆ್ಯಂಡ್ ಇವ್ರು ಹೇಳೋದೇನು ಅಂತಂದರೆ, ಲೀಗ್ ಸ್ಟೇಜ್ ಮ್ಯಾಚು ಕಾಲ್ ಆಫ್ ಆಯಿತು ಅಂದರೆ ಇಂಡಿಯಾದವ್ರನ್ನೇ ಬಾಯ್ಕಾಟ್ ಮಾಡ್ಬಿಟ್ಟು ಬಂದರು. ಸೊ ಇಲ್ಲಿ ಇವರಿಗೆ 2 ಪಾಯಿಂಟ್ ಕೊಡಬೇಕಾಗಿತ್ತಂತೆ, ಅವರು ಬಾಯ್ಕಾಟ್ ಮಾಡಿದ್ರು, ಅವರು ಆಡಲ್ಲ ಅಂತ ಹೇಳಿದ್ರು, ಇಂಡಿಯಾದವ್ರು ಆಡಲ್ಲ ಅಂತ ಅಂದರು. ಅಲ್ಲಿ ನಮಗೆ 2 ಪಾಯಿಂಟ್ನ ಕೊಡಬೇಕಾಗಿತ್ತು. ನಮ್ಮ ಹತ್ರ ನಮಗೇನಕ್ಕೆ ಆ ಮ್ಯಾಚ್ನ ಒಂಥರ ಮ್ಯಾಚ್ನ ಗಣನೆಗೇ ತೊಗೊಂಡಿಲ್ಲ, ಪಾಯಿಂಟ್ಸ್ನ ಡಿಕ್ಲೇರೇ ಮಾಡಲಿಲ್ಲ ಅಲ್ಲಿ. ಸೊ ಆ ಥರ ಮಾಡಬಾರ್ದಾಗಿತ್ತು. ಅವ್ರು ಆಡಲ್ಲ ಅಂತ ಹೋಯ್ತು ಅನ್ನೋದು ಅವ್ರಿಗೆ ಲಾಸು, ನಾವು ಆಡಲ್ಲ ಅಂತ ಅಂದ್ವಾ, ನಮಗೆ 2 ಪಾಯಿಂಟ್ ಏನೂ ಕೊಡಲಿಲ್ಲ ನೀವು. ಇದು ಬಯಾಸ್ ಡಿಸಿಷನ್ ಅಲ್ವಾ? ಹೌದು, ಇಲ್ಲಿ ಸೆಮಿಫೈನಲ್ ನಾವು ಡೈರೆಕ್ಟಾಗಿ ಫೈನಲ್ಗೆ ಕ್ವಾಲಿಫೈ ಆದ್ರಿ, ಬಟ್ ಅಲ್ಲಿ ಲೀಗ್ ಸ್ಟೇಜ್ ಮ್ಯಾಚಲ್ಲಿ 2 ಪಾಯಿಂಟ್ ಏನೂ ಕೊಡಲಿಲ್ಲ ನೀವು ನಮಗೆ ಅನ್ನೋ ಥರ ಕ್ವೆಶನ್ ಮಾಡ್ತಾ ಇದ್ದಾರೆ. ಹೌದು, ಅದು ನ್ಯಾಯಯುತವಾಗಿ ನೋಡ್ತು ಅಂದರೆ, ಕ್ರಿಕೆಟಿಂಗ್ ಆ್ಯಂಗಲಲ್ಲಿ ನೋಡ್ತು ಅಂದರೆ, ಯಾರು ಕಾಲ್ ಆಫ್ ಮಾಡ್ಕೊಂಡ್ರೋ, ಯಾರು ಬಾಯ್ಕಾಟ್ ಮಾಡಿದ್ರು, ನಾವು ಆಡಲ್ಲ ಅಂತಂದ್ರು, ಸೊ ಅವರಿಗೆ ಸಿಗಬಾರ್ದು 2 ಪಾಯಿಂಟು. ಈ ಕಡೆ ನಾವು ಆಡ್ತೀವಿ ಅಂತ ಇರೋರ್ಗೆ ಕ್ರಿಕೆಟಿಂಗ್ ಆ್ಯಂಗಲಲ್ಲಿ ಹೇಳ್ತಿರ್ತೀವಿ, ಇಂಡಿಯಾ ಪಾಕಿಸ್ತಾನದ ಬಿಟ್ಬಿಟ್ಟು ಕ್ರಿಕೆಟಿಂಗ್ ಆ್ಯಂಗಲಲ್ಲಿ ನೋಡ್ತು ಅಂದರೆ 2 ಪಾಯಿಂಟ್ ನಾವು ಆಡ್ತೀವಿ ಅಂತ ಇರೋರಿಗೆ ಕೊಡಬೇಕು. ಬಟ್ ಇಲ್ಲಿ 2 ಪಾಯಿಂಟ್ನ ಕೊಡಲಾಗಿಲ್ಲ. ಸೊ ಅದಕ್ಕೋಸ್ಕರ ಬಯಾಸ್ ಟೂರ್ನಮೆಂಟು, ಇಂಡಿಯಾದವರೆಲ್ಲ ಓನರ್ಗಳೆಲ್ಲ ಆಗಿದ್ರಲ್ಲ ಈ ಒಂದು ಟೂರ್ನಮೆಂಟಲ್ಲಿ, ಅಜಯ್ ದೇವಗನ್ ಎಲ್ಲ ಓನರ್ ಆಗಿದ್ದಾರೆ ಇದರಲ್ಲಿ. ಸೊ ಎಲ್ಲ ನೀವೇ ನಡೆಸ್ತಾ ಇರೋಂಥ ಟೂರ್ನಮೆಂಟಲ್ಲಿ ಇದರ ಬಯಾಸ್ ಡಿಸಿಷನ್ ಕೊಡುವಂಥದ್ರಲ್ಲಿ, ಜೊತೆಗೆ ಅನ್ಫೇರ್ ಆಗಿರೋವಂಥದ್ರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಲ್ಲ ಅಂತ. ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಎಷ್ಟು, ಅವನ ಅಜ್ಜಿ ಇದೊಂದೋಯ್ತು ಅಂತ ಅನ್ಕೊಂತಾರೆ ಅಷ್ಟೇ. ಪಾರ್ಟಿಸಿಪೇಟ್ ಮಾಡಿದ್ರೆ ಎಷ್ಟು, ಬಿಟ್ರೆ ಎಷ್ಟು ಅಂತ. ಒಟ್ಟಲ್ಲಿ ಏನಂತಂದರೆ, WCL ಅವ್ರು ಇಲ್ಲಿ ಬ್ಯಾನ್ ಮಾಡಿಲ್ಲ ಪಾಕಿಸ್ತಾನದವ್ರನ್ನ, ಈಗ ಅವರೇ ಬ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವೇ ಬರೋದಿಲ್ಲ, ನಾವೇ ತೊಂದರೆ ಕೊಡೋದಿಲ್ಲ ನಿಮಗೆ ಅಂದರೆ, ಇವ್ರು ಆಡ್ತು ಅಂದರೆ ಇಂಡಿಯಾದವ್ರಿಗೆ ತೊಂದರೆ ಆಗುತ್ತೆ, ಇವ್ರು ಬಂತು ಅಂದರೆ ಇಂಡಿಯಾಗೆ ತೊಂದರೆ ಆಗುತ್ತೆ. ಹೆಂಗೋ ಸ್ಟ್ರೈಟಾಗೋ ಇಂಡೈರೆಕ್ಟಾಗೋ ತೊಂದರೆ ಆಗುತ್ತೆ. ಒಟ್ಟಲ್ಲಿ ಇವರೇ ಕಾಲ್ ಆಫ್ ಮಾಡ್ಕೊಂಬಿಟ್ರು ಅಂದರೆ ಇಂಡಿಯಾ ಹೋಗ್ಬಿಟ್ಟು ಆರಾಮಾಗಿ ಆಡ್ಬೋದಲ್ಲಿ. ಸೊ ಒಟ್ಟಲ್ಲಿ ನೆಕ್ಸ್ಟ್ ವರ್ಷ ಆಡ್ತಾರೋ ಬಿಡ್ತಾರೋ ಇಂಡಿಯಾ ಅನ್ನೋವಂಥದ್ದೆಲ್ಲ ಏನಿತ್ತು ನಮಗೆ, ಇವಾಗ ಕ್ಲಾರಿಟಿ ಸಿಕ್ಕಿದೆ. ಇಂಡಿಯಾ ಅಂತೂ 100% ನೆಕ್ಸ್ಟ್ ವರ್ಷ ಆಡ್ತಾರೆ. ಯಾಕೆ ಅಂತಂದರೆ ಪಾಕಿಸ್ತಾನದವ್ರು ಇರೋದಿಲ್ಲ ನೆಕ್ಸ್ಟ್ ವರ್ಷ, ಅದಕ್ಕೇ. ಸೊ ನೋಡಿ, ನಾವು ಮಾಡೋಂಥ ಒಂದು ಅವ್ರನ್ನ ಅವರೇ ಬ್ಯಾನ್ ಮಾಡ್ಕೊಳೋ ಥರ ಮಾಡ್ತಾ ಇದೆ ಅಂತಂದರೆ, ನಮ್ಮ ಪವರ್ ಏನು ಅಂತ ಅರ್ಥ ಮಾಡ್ಕೊಬೇಕು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನ್ನಿಸ್ತು? ಪಾಕಿಸ್ತಾನದವರು ಅವ್ರನ್ನ ಅವರೇ ಬ್ಯಾನ್ ಮಾಡ್ಕೊಂಬಿಟ್ಟಿದಾರಲ್ಲ, ಕಾಮೆಂಟಲ್ಲಿ ಬಾ.